ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಹೊಸ ದೋಸಾ ಪ್ರಿಮಿಕ್ಸ್ ಒಂದು ರೆಡಿಯಾಗಿದೆ ನಮ್ಮಲ್ಲಿ, ಬಾಜ್ರಾ ದೋಸಾ ಪ್ರಿಮಿಕ್ಸ್ ಅಂತ. ಸೊ ಇವತ್ತು ಅದನ್ನು ಉಪಯೋಗಿಸಿ ದೋಸೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಫ್ರೆಶ್ ಬ್ಯಾಚ್ ರೆಡಿಯಾಗಿದೆ, ಅರೌಂಡ್ 10 kg ಆಗುವಷ್ಟು. ಜಸ್ಟ್ ಹಾಫ್ kg ಪ್ಯಾಕೆಟ್ಸ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಹಾಫ್ kgಗೆ ಜಸ್ಟ್ 210 ರೂಪೀಸ್ ಆಗುತ್ತೆ. ಕಾಂಬಿನೇಷನಲ್ಲಿನೂ ಸಹ ನೀವು ತೊಗೋಬೋದು. ಅಂದರೆ ರಾಗಿ ದೋಸೆ ಜೊತೆ ಬಾಜ್ರಾ ದೋಸೆ ಬೇಕು ಅಂದರೆ ಒಂದು ಸ್ವಲ್ಪ, ಅಂದರೆ 2 3 ತೊಗೊಂಡ್ರೆ ನಿಮ್ಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಸೊ ಇಲ್ಲಿ 1.5 ಕಪ್ ಆಗುವಷ್ಟು ಪ್ರೀಮಿಕ್ಸ್ ಪೌಡರ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಯಾವುದೇ ರೀತಿ ಉಪ್ಪು ಸೋಡಾ ಎಲ್ಲ ಹಾಕಿರೋದಿಲ್ಲ. ಸೊ ಜಸ್ಟ್ ನೀರು ಮತ್ತು ಉಪ್ಪನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು. 1.5 ಕಪ್ ದೋಸೆ ಪ್ರೀಮಿಕ್ಸ್ನಲ್ಲಿ ಸುಮಾರು 3 ಜನ ಆಗುವಷ್ಟು ನೀವು ದೋಸೆನ ತಿನ್ಬೋದು. ಇಲ್ಲಿ ನಾನು ಒಂದು 11 ಗಂಟೆ ಹಾಗೆ ಕಲಸಿಡ್ತಾ ಇದ್ದೀನಿ. ನೈಟ್ ಡಿನ್ನರ್ಗೆ ಮಾಡ್ಕೋತಾ ಇರೋದು, ಹಾಗಾಗಿ ಬೆಳಗ್ಗೆನೇ ಕಲಸಿಡ್ತಾ ಇದ್ದೀನಿ. ಯಾವತ್ತಿದ್ರೂ ಇದನ್ನು ಫರ್ಮೆಂಟ್ ಮಾಡಿ ಮಾಡಬೇಕು. ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ದೋಸೆ ಪ್ರಿಮಿಕ್ಸ್ಗಳೂ ಇನ್ಸ್ಟೆಂಟಾಗಿಯೂ ಸಹ ನೀವು ಮಾಡ್ಬೋದು. ಆದರೆ ನಾನು ಹೇಳೋದು, ಹುಳಿ ಬರೆಸಿ ಹಿಟ್ಟನ್ನು ನೀವು ಮಾಡಿದ್ರೆ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಅಂದಾಗ ನೀವು ಅದಕ್ಕೆ ಸೋಡಾ ಹಾಕಬೇಕು. ಸೋಡಾನ ನಾನು ಅಷ್ಟಾಗಿ ಪ್ರಿಫರ್ ಮಾಡಲ್ಲ, ಹಾಗಾಗಿ ನಾನು ಯಾವತ್ತಿದ್ರೂ ಫರ್ಮೆಂಟೇಷನ್ ಮಾಡಿನೇ ನೀವು ದೋಸೆ ಮಾಡಿ ಅಂತಲೇ ಹೇಳೋದು. ಇಲ್ಲಿ ಒಂದು 10 ಗಂಟೆಗಳ ಕಾಲ ಹಾಗೆಯೇ ಮುಚ್ಚಿಟ್ಟಿದ್ದೆ, ಉಪ್ಪು ಮತ್ತು ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇವಾಗ ರಾತ್ರಿ ನಾನು ಓಪನ್ ಮಾಡ್ತಾ ಇದ್ದೀನಿ, ಅರೌಂಡ್ 9:15 ಹಾಗೆ. ದೋಸೆ ಹಿಟ್ಟು ಚೆನ್ನಾಗಿ ಹುದುಗಿ ಮೇಲೆ ಬಂದಿಲ್ಲದೆ ಹೋದ್ರೂ ಒಳಗಡೆ ಹುಳಿ ಬಂದಿರುತ್ತೆ, ಅಂದರೆ ನೊರೆ ಥರ ಬಂದಿರುತ್ತೆ. ನಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ನಾವು ಕಲಸಿದ್ದಕ್ಕಿಂತನೂ ನೈಟು ತುಂಬಾ ಲೈಟಾಗಿರುತ್ತೆ ದೋಸೆ ಬ್ಯಾಟರು. ಸೊ ಆವಾಗ ಚೆನ್ನಾಗಿ ಹುಳಿ ಬಂದಿದೆ ಅಂತ ಹೇಳಿ ಅರ್ಥ. ನಿಮಗೆ ಇನ್ನೂ ಹುಳಿ ಬರ್ತಾನೆ ಇಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಅರ್ಧ ಕಪ್ ಆಗೋಷ್ಟನ್ನ ನೀವು ಒಬ್ಬರಿಗೆ ಆಗೋಷ್ಟು ನೀವು ದೋಸೆನ ಮಾಡಿಬಿಟ್ಟು, ಇಷ್ಟು ಟೈಮಲ್ಲಿ ನಿಮಗೆ ಕರೆಕ್ಟಾಗಿ ಹುದುಗ್ ಬಂದಿಲ್ಲ ಅಂತ ಅಂದರೆ ಇನ್ನೊಂದು 3-4 ಅವರ್ಸ್ ಎಕ್ಸ್ಟ್ರಾ ಇಡಿ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಮಿಲೆಟ್ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ರಾಗಿ ದೋಸೆ ಅಂತೂ ಪರ್ಫೆಕ್ಟ್, ತೊಗೊಂಡಿದ್ದವರೆಲ್ಲನೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆಯೇ ಬಾಜ್ರಾ ದೋಸೆ ಫಸ್ಟ್ ಟೈಮ್ ನೀವೆಲ್ಲ ಟ್ರೈ ಮಾಡಿಲ್ಲ, ಯಾವತ್ತಿದ್ರೂ ನಾವು ಅಕ್ಕಿ ದೋಸೆ ತಿಂತಾನೆ ಇರ್ತೀವಿ. ಆದರೆ ಪರ್ಲ್ ಮಿಲೆಟ್ ಅಂದರೆ ಸಜ್ಜೆನ ಉಪಯೋಗಿಸಿ ನೀವು ದೋಸೆ ಮಾಡಿಲ್ಲ, ತಿಂದಿಲ್ಲ, ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಬೇಕು ಅಂತ ಇದ್ದರೆ ನೀವು ಖಂಡಿತ ಇದನ್ನು ಬೈ ಮಾಡ್ಬೋದು. ತುಂಬಾ ಒಳ್ಳೆಯದು, ಹೈ ಫೈಬರ್ ಇದೆ, ಮೆಗ್ನೀಷಿಯಮ್ ರಿಚ್, ಐರನ್ ರಿಚ್ ಇದೆ. ಇದು ಹೆಲ್ತ್ಗಂತೂ ಸಖತ್ ಒಳ್ಳೆಯದು. ಸೊ ನೋಡ್ತಾ ಇರ್ಬೋದು, ದೋಸೆ ಕಲರಲ್ಲಾಗಿರ್ಬೋದು, ಟೆಕ್ಸ್ಚರಲ್ಲಾಗಿರ್ಬೋದು ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಾಗಿತ್ತು ದೋಸೆ. ಇನ್ಸ್ಟೆಂಟಾಗಿಯೂ ಸಹ ಮಾಡ್ಕೋಬೋದು. ಹಾಗೆಯೇ ನೀವು ನಾನು ಮೊದಲೇ ಹೇಳಿದಾಗೆ ಹುಳಿ ಬರ್ಸಿನೂ ಸಹ ಮಾಡ್ಕೋಬೋದು. ವರ್ಕಿಂಗ್ ಲೇಡೀಸ್ಗೆ ಅಥವಾ ಮನೇಲಿದ್ದವ್ರಿಗೂ ಅಷ್ಟೇ ಕೆಲವೊಮ್ಮೆ ಅಡುಗೆ ಮಾಡಲಿಕ್ಕೆ ಬೇಜಾರಾಗುತ್ತೆ ಅಲ್ವಾ. ಸೊ ಆವಾಗ ನೀವು ಈ ಥರದ್ದನ್ನು ಪ್ರಿಮಿಕ್ಸ್ಗಳನ್ನ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೈಟ್ ನನಗೂ ಅಷ್ಟೇ ಏನಪ್ಪ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಏಕೆಂದರೆ ಇವಾಗಂತೂ ಮಕ್ಕಳಿಗೆ ಎಕ್ಸಾಮ್ ಟೈಮು, ಮಧ್ಯಾಹ್ನ ಸಾಂಬಾರು ಮುಗ್ದೋಗಿತ್ತು. ರಾತ್ರಿಗೆ ನಾನು ಬಂದು ಎಕ್ಸ್ಟ್ರಾ ಅಡುಗೆ ಮಾಡಬೇಕು ಅಂತ ಇದ್ದರೆ ಅದರಲ್ಲೇ ಒಂದು 1 ಅವರ್ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಯೋಚನೆ ಮಾಡಿಬಿಟ್ಟು ಈ ಪ್ರೀಮಿಕ್ಸ್ನ ಕಲಸಿ ಇಟ್ಬಿಟ್ಟಿದ್ದೆ. ನೈಟ್ ಡಿನ್ನರ್ ಸಾರ್ಟ್ ಔಟ್ ಆಗೋಯಿತು. ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ನಮ್ಮಲ್ಲೇ ಪ್ರಿಪೇರ್ ಆಗುವಂಥ ಚಟ್ನಿ ಪುಡಿನ ತುಪ್ಪದಲ್ಲಿ ಹಾಕಿ ಕಲಸಿ ಕೊಟ್ಟಿದ್ದೆ. ಎಲ್ಲರಿಗೂ ಇಷ್ಟ ಆಯಿತು. ಖಂಡಿತ ನೀವು ಟ್ರೈ ಮಾಡಿ, ಸಖತ್ತಾಗಿದೆ ಟೇಸ್ಟು. ನಮ್ಮಲ್ಲಿ ಸಿಗುವಂಥ ಯಾವುದೇ ಪ್ರಾಡಕ್ಟ್ಗೆ ಯಾವುದೇ ರೀತಿ ಒಂದು ಡ್ರಾಪ್ ಸಹ ಕೆಮಿಕಲ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಯಾವುದನ್ನು ಸಹ ನಾನು ಆ್ಯಡ್ ಮಾಡೋದಿಲ್ಲ. ನಾನು ಈ ಪ್ರಾಡಕ್ಟ್ಸ್ಗಳನ್ನೇ ಉಪಯೋಗಿಸ್ಕೊಂಡು ಮನೆಯಲ್ಲೂ ಸಹ ನಾನು ಉಪಯೋಗಿಸ್ತೀನಿ. ಅಂದರೆ ಅಡುಗೆಗಳನ್ನ ಮಾಡ್ಕೊತಾ ಇರ್ತೀನಿ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಇದೇ ಪ್ರಾಡಕ್ಟ್ಸ್ನ ಉಪಯೋಗಿಸಿ ನಾನು ನನ್ನ ಮಗನಿಗೂ ಸಹ ಕೆಲವೊಮ್ಮೆ ಈ ರೀತಿ ದೋಸೆ ಪ್ರಿಮಿಕ್ಸಿಂದ ಅರ್ಜೆಂಟ್ ಇದ್ದಾಗ ದೋಸೆ ಮಾಡಿಕೊಡುವಂಥದ್ದು, ಅಥವಾ ಬೆಳಗ್ಗೆ ಟೈಮ್ ಇಲ್ಲ ತರಕಾರಿ ಕಟ್ ಮಾಡೋಕ್ಕೆ, ಚಟ್ನಿ ಬೇಡ ಅಂತ ಅಂದಾಗ ಚಟ್ನಿ ಪುಡಿಗಳನ್ನ ಹಾಕಿ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸೋದು, ಇದನ್ನೆಲ್ಲ ನೀವು ನೋಡ್ತಾನೆ ಇರ್ತೀರ. ಆ್ಯಂಡ್ ಡೈಲಿ ಅಂತೂ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಯ್ತೇನೋ ಹೊರಗಡೆಯಿಂದ ನಾವು ಮಿಲ್ಕ್ ಮಿಕ್ಸ್ ಮಾಲ್ಟ್ಗಳನ್ನ ತರೋದು ನಿಲ್ಲಿಸ್ಬಿಟ್ಟು ನಮ್ಮಲ್ಲೇ ತಯಾರಾಗುವಂಥ ಎಲ್ಲ 5 ರೀತಿ ಪ್ರಾಡಕ್ಟ್ಗಳನ್ನ ಒಂದೊಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಬಿಟ್ಟಿದ್ದೀನಿ ನಾನು. ಎಲ್ಲವನ್ನೂ ಸಹ ನಾನು ಅದನ್ನೇ ಯೂಸ್ ಮಾಡೋದು. ಸೊ ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ ಆಗಿರುತ್ತೆ. ಸೊ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಬೇಕು ಅಂತ ಅಂದರೆ 7795846794ಗೆ ವಾಟ್ಸ್ಯಾಪ್ ಮಾಡಿ ಎಲ್ಲ ರೀತಿ ಪ್ರಾಡಕ್ಟ್ಸ್ನ ಸ್ಯಾಂಪಲ್ಗಾದ್ರೂ ಸಹ ನೀವು ಬೈ ಮಾಡಿ ನೋಡಿ. ಆಮೇಲೆ ನೀವು ಪರ್ಮನೆಂಟ್ ಕಸ್ಟಮರ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ಖಂಡಿತ ಟ್ರೈ ಮಾಡಿ.